ದಿಗ್ಗಜ ಪ್ರಾಣೇಶ್ ಅವರು ಒಂದು ವಿಭಿನ್ನ ಹಾಸ್ಯ ಚಟಾಕಿಗಳ ಮೂಲಕ ನಿಮ್ಮ ಮುಂದೆ ಬರ್ತಿದ್ದಾರೆ. ಅವರ ಹಾಸ್ಯ ಚಟಾಕಿ ಕೇಳಿ ಮಜಾ ಮಾಡಿ. ಇವತ್ತು ಮೊಬೈಲ್, ಕ್ಯಾಮ್ರಾ, ಟಿವಿ ಇವುಗಳನ್ನೆಲ್ಲ ಮಧ್ಯಾಹ್ನ 1ರಿಂದ ಮರೆತು ನೀವಿಲ್ಲಿ ಕೂತಿದ್ದೀರಿ ಅಂದರೆ ಅದು ಕಲಿಯುಗದ ದೊಡ್ಡ ಪವಾಡ. ಅದರಲ್ಲೂ ವಾಟ್ಸಪ್ ಇರೋರಂತೂ ತೆಗೆದಿಲ್ಲ, ವಾಟ್ಸಪ್ ತಿಕ್ಕಿಲ್ಲ ಅಂದ್ರಂತೂ ಅದು ಇನ್ನೂ ಒಂದು ದೊಡ್ಡ ಪವಾಡನೇ. ಇಲ್ಲಿ ಕೂತರು ವಾಟ್ಸಪ್ ನೋಡ್ತಿದ್ದೀರಿ ಅಂದರೆ ನಿಮಗೆ ಭವಿಷ್ಯನೇ ಇಲ್ಲ ಅಂತ ಅರ್ಥ. ಪುಸ್ತಕಕ್ಕೂ ಮೊಬೈಲ್ಗೂ ಏನು ವ್ಯತ್ಯಾಸ ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಪುಸ್ತಕ ಹೇಳುತ್ತಂತೆ, ತಲೆ ತಗ್ಗಿಸಿ ನನ್ನನ್ನು ಓದು, ತಲೆ ತಗ್ಗಿಸಿ ನನ್ನನ್ನು ಓದು, ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ. ನೋಡಿ ಎಷ್ಟು ಅರ್ಥಪೂರ್ಣವಾದಂಥ ಮಾತು. ಇದಕ್ಕೆ ಉದಾಹರಣೆ ನಾವೇನೆ. ಎಲ್ಲಿಯ ಉತ್ತರ ಕರ್ನಾಟಕದ ಒಂದು ಶಿಕ್ಷಣ ನಮ್ಮದು. ನಾವು ಪಾಸಾದದ್ದೇ ಒಂದು ಪವಾಡ, ಶಾಲೆಗೆ ಹೋಗ್ತಿದ್ದೇ ಒಂದು ಮಿರಾಕಲ್ಲು. ವಾರಕ್ಕೆ ಎಷ್ಟು ದಿವಸ ಅಂದರೆ ನಿಮ್ಮ ಮಕ್ಕಳು ಎದ್ದು ನಿಂತ್ಕೊಂಡು ಪಟಪಟ ಅಂತ 7 days ಸಂಡೇ ಮಂಡೇ ಟ್ಯೂಸ್ಡೇ ಅಂತೆಲ್ಲ ಹೇಳ್ಬಿಡ್ತಾವೆ. ನಮಗೆ ವಾರಕ್ಕೆ ಎಷ್ಟು ದಿವಸ ಅಂದರೆ 7 ಅಂತ ಗೊತ್ತಿತ್ತು, ಆಗಲಿ ಯಾವ್ಯಾವ ಅಂತ ಗೊತ್ತಿರಲಿಲ್ಲ. ಕೆಲವು ಮೇಷ 7 ಕರೆಕ್ಟ್ ಹೇಳಿದ ಸಾರ್ ಅಂತ ಕೂರಿಸಿದ್ರೆ, ಇನ್ನು ಕೆಲವರು ಎಲ್ಲ ವಾರಗಳನ್ನ ಹೇಳು ಬಡ್ಡಿ ಮಗನೇ ಅಂತಿದ್ರು. ಏನು ಹೇಳಬೇಕು? ನಿನ್ನೆ ರೀ, ನಾಳೆ ರೀ, ಇವತ್ತು ರೀ, ಅಚ್ಚಿ ಮೊನ್ನೆ ರೀ, ನಾಡದ್ರಿ, ಹಿಂಗೆ ಹೇಳ್ತಿದ್ವಿ. 6 ಆದಮೇಲೆ ಇನ್ನೊಂದು ಇವತ್ತು ರೀ. ಇವತ್ತು ನಮ್ಮ ದೇಶದಲ್ಲಿ ಬರೀ ಟಿ ವಿಲಿ ಬರೋರನ್ನ, ಸಿನಿಮಾದಲ್ಲಿ ಪಾತ್ರ ಮಾಡೋರನ್ನ ಸೆಲೆಬ್ರಿಟಿಗಳು ಅಂತ ತಿಳ್ಕೊಂಡಿದ್ವಿ. ನಿಜವಾದ ಸೆಲೆಬ್ರಿಟಿಗಳು ಗಡಿಯಲ್ಲಿ ನಮ್ಮನ್ನು ಕಾಯೋ ಯೋಧರು, ಸ್ನೇಹಿತರೆ, ಸೈನಿಕರು, ವೀರ ಯೋಧರು. ಅವರಿಗೆ ಸೆಲೆಬ್ರಿಟಿಗಳಷ್ಟೇ ಗೌರವ ಕೊಡಬೇಕು. ನಮ್ಮನ್ನು ಹೇಗೆ ಮಾತಾಡಿಸ್ತಿರೋ, ನಮ್ಮ ಜೊತೆಗೆ ಹೇಗೆ ಸೆಲ್ಫಿ ತೊಗೋತಿರೋ, ಮಿಲ್ಟ್ರಿಲಿ ಇದ್ದೀನಿ ಅಂದರೆ ಸಾಕು ಅವ್ರ ಜೊತೆಗೆ ಸೆಲ್ಫಿ ತೊಗೊಳ್ಳಿ, ಇವ್ರಿಗಾಗಿ ನಾನು ಪ್ರಾಣ ಕೊಡಬೇಕು ಅಂತ ಅನಿಸುತ್ತೆ ಅವ್ರು. ನಮಗೆ ಇವ್ರಿಗಾಗಿ ನಾವು ಬರಬೇಕು ಅಂತ ಅನಿಸಿದರೆ ಅವರು ಪ್ರಾಣ ಕೊಡೋಕ್ಕೆ ಸಿದ್ಧರಾಗ್ತಾರೆ. ಅದಕ್ಕೆ ನಾವೊಂದು ಆರ್ಟಿಕಲ್ ಕೂಡ ಬರೆದಿದ್ದೆ ವಿಶ್ವವಾಣಿಯಲ್ಲಿ, ಸೆಲೆಬ್ರಿಟಿಗಳನ್ನು, ದೇಶಭಕ್ತರನ್ನು ಕೂಡ ಸೆಲೆಬ್ರಿಟಿಗಳಂತೆ ಕಾಣಿರಿ ಅಂತ. ಸ್ನೇಹಿತರೆ, ಮಕ್ಕಳಿಗೆ ಅದನ್ನು ಕಲಿಸ್ಬೇಕು. ನಮ್ಮ ಶಿಕ್ಷಣ ಕ್ರಮವೇ ಚೇಂಜ್ ಆಗಬೇಕು. ಎಷ್ಟು ಬರ್ತಾ ಇದೆ ಇವತ್ತು ಹಾಸ್ಯ ಅಂದರೆ, ಸ್ವೀಕರಿಸುವಂಥ ಮನೋಭಾವ, ಹಾಸ್ಯ ಪ್ರಜ್ಞೆ ಇದ್ದರೆ ಸ್ನೇಹಿತರೆ, ನಾವಿಡೋ ಒಂದೊಂದು ಹೆಜ್ಜೆನೂ ಕೂಡ ಹಾಸ್ಯ, ನಾವು ನೋಡುವಂಥದ್ದು ಒಂದು ಘಟನೆ ಕೂಡ ಹಾಸ್ಯ. ಕರ್ನಾಟಕದಲ್ಲಿ ಹಾಸ್ಯ ಪ್ರಜ್ಞೆ ತುಂಬ ಇದೆ. ಅದರಲ್ಲೂ ಬೆಂಗಳೂರಿಗರು ನಾವು ಸ್ಟಾರ್ಟಿಂಗ್ 20 ವರ್ಷದಿಂದ ಬಂದಾಗ ಇರಲಿಲ್ಲ, ಈ ಟ್ರೆಂಡ್ ಇರಲಿಲ್ಲ. ಸುಮ್ಮನೆ ಕೂತ್ಬಿಡೋರೆಲ್ಲ, ಅಯ್ಯೋ ನಗಬೇಕಾ ಸಾರ್, ನಗಬೇಕಾಗತ್ತಾ ಸಾರ್ ಅಂತ ಕೇಳ್ತಿದ್ರು. ನಾವೇ ಈಗ ನಗೋ ಟೈಮು ನಗಿ ಅಂತ ಹೇಳಿ ಅವ್ರು ನಗೋವರೆಗೂ ನಿಂತು ಆಮೇಲೆ ಮಾತಾಡ್ತಿದ್ವಿ. ಉತ್ತರ ಕರ್ನಾಟಕ ಭಾಷೆನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಿದ್ದೀರಿ ಅಂದರೆ ನೀವು, ಅವರಿಬ್ಬರು ಅಪ್ಪಟ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡಿದ್ರು, ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮಧ್ಯಾಹ್ನದಿಂದ ಯಾರ್ಯಾರು ಯಾವ್ಯಾವ ಭಾಷೆಯಲ್ಲಿ ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಆದರೆ ಉತ್ತರ ಕರ್ನಾಟಕ ಭಾಷೆಗೆ ಭಾಳ ದೊಡ್ಡ ಗೌರವವನ್ನು ಕೊಟ್ಟಂಥವ್ರು ಬೆಂಗಳೂರು ಜನ. ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕದ ಭಾಷೆ, ಇಲ್ಲಿ ಉತ್ತರ ಕರ್ನಾಟಕದಿಂದ ಬಂದವರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿರಿ. ಓ, ಎಲ್ಲೆಲ್ಲೂ ನಾವೇ, ಎಲ್ಲೆಲ್ಲೂ ನಾವೇ, ಎಲ್ಲೆಲ್ಲೂ ನಾವೇ, ಎಲ್ಲೆಲ್ಲೂ ನಾವೇ. ನಮ್ಮ ಭಾಷೆ ಬಹಳ ಇಲ್ಲಿ ಜನರ ಮನಸ್ಸಿಗೆ ತಟ್ಟಿದೆ. ನಾನು ಬೆಂಗಳೂರು ಮಾತಾಡಿದರೆ, ಅಯ್ಯೋ ಸರ್ ನೀವು ನಿಮ್ಮ ಭಾಷೆಯಲ್ಲೇ ಮಾತಾಡಿ ಅಂತಾರೆ. ನನಗೆ ಒಂದು ಕೆಲವು ಶಬ್ದಗಳನ್ನ ಹೇಳೋಕ್ಕೆ ಕಷ್ಟ. ತಿಂಡಿ ಮೇಳ ಅಂತ ಮಾಡಿದ್ದಾರೆ ಈ ಸಾರಿ. ಇದನ್ನೇನಾದರೂ ನಮ್ಮ ಕಡೆ ಇದೇ ಥರ ಬೋರ್ಡ್ ಹಾಕಿಬಿಟ್ರೆ ನೂರಾರು ಅರ್ಥಗಳನ್ನು ಕೊಡ್ತದೆ ಅದು. ನಮ್ಮಲ್ಲಿ ತಿಂಡಿ ಅಂದರೆ ಹವ್ಯಾಸಗಳಿಗಂತೀವಿ ನಾವು. ಹಾಗಂತ ಹವ್ಯಾಸ ತಿಂಡಿ ಅಂದ್ಕೋಬೇಡಿ, ತಿಂಡಿನೇ ಬೇರೆ, ಕೆಟ್ಟದಕ್ಕೆಲ್ಲ ತಿಂಡಿ ಅಂತ ಕರೀತಾರೆ ನಮ್ಮಲ್ಲಿ. ಇಲ್ಲಿ ತಿಂಡಿ ಆಯಿತಾ ಅಂತ ಫಸ್ಟ್ ಟೈಮ್ ನನಗೆ ಕೇಳಿದಾಗ ನಾನು ಗಾಬರಿ ಆಗಿದ್ದೆ. ಅಯ್ಯೋ ಇಲ್ಲ ಸರ್, ನನಗೆ ಕಜ್ಜಿ ಗಿಜ್ಜಿ ಏನೂ ಆಗಿಲ್ಲ, ನನಗೆ ಯಾವ ಥರದ ತಿಂಡಿನೇ ಇಲ್ಲ. ಸೊ ಹೀಗೆ ಭಾಷೆ ವ್ಯತ್ಯಾಸ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಬೆಂಗಳೂರು ಭಾಷೆಯಲ್ಲಿ ಮಾತಾಡ್ತಿರ್ತೀನಿ. ಕೆಲವು ಶಬ್ದಗಳು ನಿಮಗೆ ತಿಳಿಯಲ್ಲ ಅಂತ, ಸರ್ಕಂತ ನಮ್ಮ ಭಾಷೆ ಬಂದಾಗ ಅರ್ಥ ಮಾಡ್ಕೊಳ್ತಿದ್ದೀರಿ. ಅದೇ ನನಗೆ ಭಾಳ ಸಂತೋಷ ಆಗಿರೋದು. ಭಾಳಷ್ಟು ಜನ ಹೆಣ್ಮಕ್ಳು, ಮಕ್ಕಳು ಎಲ್ಲ ಮಧ್ಯಾಹ್ನದಿಂದ ಕೂತಿದ್ದೀರಿ, ಎಲ್ಲ ತಿಂಡಿಗಳನ್ನು ಮುಗಿಸಿದ್ದೀರಿ ಅಂತ ಕಾಣಿಸುತ್ತೆ. ಬರೀ ತಿಂಡಿ ಮಾತ್ರ ತಿಂದ್ಕೊಂಡು ಹೋಗಬೇಡಿ, ಹೋಗುವಾಗ ಪುಸ್ತಕಗಳನ್ನು ಒಯ್ಯಿರಿ. ತಲೆ ತಗ್ಗಿಸಿ ನನ್ನನ್ನು ಓದು, ನಿನ್ನನ್ನು ತಲೆ ಎತ್ತಿ ಮಾಡುವಂತೆ ಮಾಡುತ್ತೇನೆ ಅನ್ನುತ್ತದೆ ಪುಸ್ತಕ. ಇದನ್ನು ಕೇಳಿ ಮೊಬೈಲ್ಗೆ ಅನಿಸ್ತು ನಾನೇನು ಕಮ್ಮಿ. ಅದು ಒಂದು ಸ್ಲೋಗನ್ ಬಿಡ್ತು, ಏನು? ತಲೆ ತಗ್ಗಿಸಿ ನನ್ನನ್ನೊಮ್ಮೆ ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ. ಇದೇ ಬುಕ್ಕಕ್ಕೂ ಮೊಬೈಲ್ಗೂ ಇರೋ ವ್ಯತ್ಯಾಸ. ಒಂದು ಸಾರಿ ಮೊಬೈಲ್ ಅಡಿಕ್ಷನ್ ಆದ ಮಗು ಅಂದರೆ ಟಿಂಗ್ 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 ಟಿಂಗ್, ಅಮ್ಮ ಕೂಗಿದ್ರು ಬರೀ ಹುಬ್ಬೇರಿಸ್ತಾನೆ, ಏನೋ ಏನು ಮಗ್ನರ, ಅನ್ನ ಬೇಡ, ಆಟ ಅಂತೂ ಇಲ್ಲವೇ ಇಲ್ಲ.
ಹಬ್ಬಗಳು ಗೊತ್ತಿಲ್ಲ, ಎಲ್ಲವನ್ನು ವಾಟ್ಸಪ್ಪಲ್ಲೇ ಹುಡುಕ್ತಾರೆ, ಇಂಟರ್ನೆಟ್ನಲ್ಲೇ ನೋಡ್ತಾರೆ. ಜೋಕ್ಸ್ ಕಳಿಸಿದ್ರೆ ನಗಬೇಕಪ್ಪ. ಇವತ್ತು ನೋಡಿ ಹೇಗೆ ನಗ್ತಾ ಇದ್ದೀರಿ. ಅಲ್ಲಿ ಜೋಕ್ಸ್ ಕಳಿಸಿದ್ರೆ ಏನು ಮಾಡ್ತಾರೆ ವಾಟ್ಸಪ್ಪಲ್ಲಿ? ಟಿಂಗ್ ಅಂತ ಒಂದು ಸ್ಮೈಲಿ, ನಕ್ಕೆ ಅಂತ ತಿಳ್ಕೊ ಬಡ್ಡಿ ಮಗನೇ ಅಂತ. ಯಾರ್ಯಾರು ನಗಲ್ವೋ ಮುಂದಿನ ಜನ್ಮದಲ್ಲಿ ಏನಾಗ್ತೀರಿ ಗೊತ್ತಾ ನೀವು? ಏನಾಗ್ತೀರಿ ಹೇಳಿ? ರಾಹುಲ್ ಗಾಂಧಿ ಬಾಡಿ ಗಾರ್ಡ್ಗಳಾಗ್ತೀರ. ನಿಜವಾದ ಕಷ್ಟ ಇರೋದು ಅವ್ರಿಗೇನೆ. ರಾಹುಲ್ ಗಾಂಧಿ ಏನು ಮಾತಾಡಿದ್ರು ನಗೋ ಆಗಿಲ್ಲ ಅವರು. ಇಡೀ ದೇಶ ನಗುತ್ತದೆ, ಅವ್ರು ನಗೋ ಆಗಿಲ್ಲ ಅಂತ. ಎಂತೆಂಥ ಮೆಸೇಜ್ಗಳು ಬರ್ತವೆ ಸ್ನೇಹಿತರೆ. ನಾವೆಲ್ಲ ಚಿಕ್ಕವರಿದ್ದಾಗ ಹೇಳ್ತಿದ್ರು, ನಾವೊಂದು ಕೆರೆ ಹತ್ರ ನಿಂತ್ಕೊಂಡು ಅಲ್ಲಿರೋ ಕಪ್ಪೆಗಳಿಗೆಲ್ಲ ಕಲ್ಲೆಸಿತಿದ್ವಿ. ಯಾರೋ ಹಿರಿಯರು ಬಂದರು, ಕಪ್ಪೆಗಳಿಗೆ ಕಲ್ಲೆಸಿಬಾರ್ದು. ಯಾಕೆ? ನಿಮಗೆ ಏನಾದರೂ ಅದಕ್ಕೆ ಸೈಂಟಿಫಿಕ್ ಇಡೋದಕ್ಕೆ ಅಥವಾ ಮೆಡಿಕಲ್ ಕಾಲೇಜ್ಗಳಿಗೆ ಕೊಡೋದಕ್ಕೆ ಏನಾಗಬೇಕು? ಹಂಗಲ್ರೋ. ಯಾಕೆ ಎಸಿಬಾರ್ದು ಹೇಳಜ್ಜ? ಕಪ್ಪೆಗಳಿಗೆ ಕಲ್ಲೆಸಿದ್ರೆ ಮೂಕ ಹೆಂಡತಿ ಸಿಗ್ತಾಳೆ. ಹೌದಾ ಅಂತ ಬಿಟ್ಬಿಟ್ವಿ. ಮದುವೆಯಾಗಿ 25 ವರ್ಷ ಆಯಿತು. ಈಗ ಅನಿಸ್ತಾ ಇದೆ ಕಲ್ಲು ಎಸಿಬೇಕಾಗಿತ್ತು ನಾವು. ಯಾರ್ಯಾರು ಚಪ್ಪಾಳೆ ಹೊಡೆದ್ರೋ ಎಲ್ಲ ಅವರೇ ನೀವು. ನಾಳೆಯಿಂದ ಹಲಸೂರು ಕೆರೆ ಹತ್ರ ಹೋಗಬೇಡಿ, ಈಗ ಅಪ್ಲೈ ಆಗಲ್ಲ ಅದು. ನೋಡಿ ಎಷ್ಟು ಸ್ವಾರಸ್ಯಕರವಾಗ್ತಾ ಇದೆ ಹಾಸ್ಯ ಬರ್ತಾ ಬರ್ತಾ ಅಂದರೆ. ತವರು ಮನೆಗೆ ಹೆಂಡ್ತಿನ ಕಳಿಸಿದ ಗಂಡ ಅಂದರೆ ಇವನಂತ ನೆಮ್ಮದಿ ಪುರುಷನೇ ಇಲ್ಲ. ಸ್ವರ್ಗವಾಸಿ ಹೂ ಅಂತ ನಾವು, ಮನೆಯೇ ಸ್ವರ್ಗ. ಒಬ್ಬ ಬಾಸು ಆಫೀಸಿಗೆ ಬಂದ, ಮುಖ ಎಲ್ಲ ಕಪ್ಪಾಗಿಬಿಟ್ಟಿತ್ತು. ಏನು ಸರ್ ಮುಖ ಎಲ್ಲ ಕಪ್ಪು? ಅಯ್ಯೋ ಕಪ್ಪಾಗಿದೆ. ಅಯ್ಯೋ ಸರ್ ಏನೋ ಪೌಡ್ರ್ ಹತ್ತಿದೆ, ಕರಿ ಪೌಡ್ರ್. ಅಯ್ಯೋ ನನ್ನ ಹೆಂಡತಿ ತವ್ರ ಮನೆಗೆ ಹೋದ್ಲು, ಖುಷಿಯಾಗಿ ಆ ರೈಲ್ವೆ ಎಂಜಿನ್ಗೆ ಮುತ್ತಿಟ್ಟೆ ನಾನು, ಅದಕ್ಕೆ ಎಲ್ಲ. ಇನ್ನೊಬ್ಬ ಹೆಂಡತಿ ಕಳವಾಗಿದ್ದಾಳೆ ಅಂತೇಳಿ ಪೋಸ್ಟ್ ಆಫೀಸಿಗೆ ಬಂದ್ಬಿಟ್ಟ. ಏನ್ರಿ ನನ್ನ ಹೆಂಡತಿ ಮಿಸ್ ಆಗಿದ್ದಾಳೆ ಸರ್. ಪೋಸ್ಟ್ ಆಫೀಸ್ ಅಂದರೆ ಅಯ್ಯೋ ಸಂತೋಷಕ್ಕೆ ಎಲ್ಲೋಗಿದ್ದೀನೋ ಗೊತ್ತಾಗ್ತಾ ಇಲ್ಲ ಸರ್, ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತ ಹುಡ್ಕ. ಅದು ಯಾಕೆ ನಮಗೆ ಹಾಗೆ ಅನಿಸುತ್ತೆ? ಹೆಂಡತಿ ಅಂದ ತಕ್ಷಣ ಅದೇನೋ ಒಂದು 3 ತಿಂಗಳು 6 ತಿಂಗಳು ಇರ್ತಕ್ಕಂಥ ವಾರನೇ ಸಾಮಾನು ಹೋಗೇ ಬಿಡುತ್ತಪ್ಪ. ಫುಲ್ ಕೋಲ್ಡ್, -0 -2 ಆಗುತ್ತೆ ಹೆಂಡತಿ ಅಂದರೆ. ಮಂಜುಗಡ್ಡೆ ಥರ ಆಗಿಬಿಡ್ತೀವಿ. ಯಾಕೆ? ನಮ್ಮ ವಿವಾಹ ಪರಂಪರೆಯಲ್ಲೇ ಆ ವಸ್ತು ಇದೆ, ಆ ಒಂದು ಭೇದ ಇದೆ. ಅದಕ್ಕೆ ಸದಾ ಜೊತೆಗಿರಬಾರ್ದು. ಗಂಡ ಹೆಂಡತಿ ಆಗಾಗ ಭೇಟಿಯಾಗಿರು. ಫಾರಿನಲ್ಲಿ ಹಾಗೆ ಯಾವಾಗೋ ಭೇಟಿಯಾಗ್ತಿರೋ, ಯು ಆರ್ ಮೈ ವೈಫ್, ಎಸ್ ಐ ಆಮ್ ಯುವರ್ ವೈಫ್ ಅಂತ. 25ನೇ ವಿವಾಹ ವಾರ್ಷಿಕೋತ್ಸವ, 50ನೇದು. ಫಾರಿನಲ್ಲಿ ಯಾರು ಮಾಡ್ಕೊಳ್ಳಲ್ಲ. ತೊಪ್ಪಿ ಯಾವನಾದರೂ ಮಾಡ್ಕೊಂಡ ಅಂದರೆ ಬಂದು ಫ್ರೆಂಡ್ಸ್ ಎಲ್ಲ 25 years ಆನಿವರ್ಸರಿ ವಿತ್ ದ ಸೇಮ್ ವೈಫ್. ಅವಳು ಮಾಡ್ಕೊಂಡ್ರೆ ವಿತ್ ದ ಸೇಮ್ ಹಸ್ಬೆಂಡ್. ಗಾಬರಿ ಆಗ್ತಾರೆ. ಎಲ್ಲೂ ಗಾಬರಿ ಆಗ್ತೀವಿ, ತೋರಿಸ್ಕೊಳ್ಳಲ್ಲ. ತವ್ರ ಮನೆ ಕಳಿಸ್ತಾ ಹೆಂಡ್ತಿನ, ಇದ್ದಕ್ಕಿದ್ದಾಗ ಫೋನೇ ಇಲ್ಲ, 1 ವಾರ ಎಂಜಾಯ್ ಮಾಡ್ತಿದ್ದ. ಅವಳೇ ಮಾಡಿದ್ಲು, ಕಡೆಗೆ ಎತ್ತಲಿಲ್ಲ. ಗಾಬರಿ ಆಯಿತು. ಏನೋ ಆಮೇಲೆ ಮಾಡ್ಬೋದು, ಎಲ್ಲೋ ಮನೇಲಿ ಮೊಬೈಲ್ ಬಿಟ್ಟೋಗಿರ್ಬೋದು ಅಂಥೇಳಿ. ರಾತ್ರಿ 11 ಗಂಟೆಗೆ ಫೋನ್ ಬಂತು ಗಂಡಂದು. ಖುಷಿ ಆಯಿತು ಪಾಪ. ನಾಚಿಕೆಯಿಂದ ಕೇಳಿದ್ಲು, ಈಗ ನನ್ನ ನೆನಪಾಯ್ತಾ? ರಾತ್ರಿ 11 ಗಂಟೆಗೆ ಪಾಪ. ಅವಾಗ ಓ ಹೇಳಿ, ಯಾಕೆ ಹೇಳಿ? ಇಲ್ಲ ಬಿಡ, ಅದೇನು ಕೇಳ್ತೀಯ ಬಿಡ, ಇರಲಿ ಹೇಳಿ ಯಾಕೆ ಹೇಳಿ, ಈಗ ಯಾಕೆ ನಾನು ನೆನಪಾಯ್ತು ಹೇಳಿ? ಏನಿಲ್ಲ, ಅವ್ನು ಸೊಳ್ಳೆ ಕಚ್ಚಿ ರಕ್ತ ಹೀರ್ತಾಯಿತ್ತು, ನಿಂದೇ ಜ್ಞಾಪಕ ಆಯಿತು ಅಂದ. ಅವಾಗ ಹೇಗಿದೆ ಅಂದರೆ ಸ್ನೇಹಿತರೆ, ಗಂಡ ಹೆಂಡತಿಯ ಸಂಬಂಧವನ್ನು ಅದ್ಭುತವಾಗಿಯೂ ಕಾವ್ಯದಲ್ಲಿ ವರ್ಣಿಸುವಂತೆ ವರ್ಣಿಸ್ಬೋದು. ಹಾಸ್ಯವಾಗಿ ಕೂಡ ಹಾಸ್ಯವಾಗಿ ತಗೊಂಡಾಗ ಆರೋಗ್ಯ ಸುಧಾರಿಸುತ್ತೆ. ಲಾಫ್ಟರ್ ಇಸ್ ದಿ ಬೆಸ್ಟ್ ಮೆಡಿಸಿನ್. ಬೆಂಗಳೂರಿಗರಿಗಂತೂ ನಗು ನಿಮಗೆ ಅವಶ್ಯ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸುಮ್ಮನೆ ಕಟ್ಟೆ ಮೇಲೆ ಕೂತು ನಗ್ತಾರೆ ಜನ. ಇಲ್ಲಿ ನಿಮ್ಮ ನಗ್ಸೋಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೋಬೇಕು ಇವರು. 2 ತಿಂಗಳು ಓಡಾಡಬೇಕು, ಸ್ಪಾನ್ಸರ್ಗಳನ್ನ ಹಿಡಿಬೇಕು ಅವರು. ಬೆಂಗಳೂರಿನಲ್ಲಿ ಎಲ್ಲದಕ್ಕೂ ದುಡ್ಡು, ಎಲ್ಲ ಕಮರ್ಷಿಯಲ್. ಈಗ ಬರ್ತಾ ಒಬ್ಬ ಬೆಗ್ಗರ್ ಪಾಪ ಫುಟ್ಪಾತಲ್ಲಿ ಮಲಗಿಬಿಟ್ಟಿದ್ದ. ನಾವು ಮಲಗಿದಾನೆ ಬಿಡೋ ಅವನು ಅಂತ ಅಂದ್ಕೊಂಡು ನೋಡಿದ್ವಿ. ಈಗ ಸ್ವಲ್ಪ ನಿಂತು ಸಿಗ್ನಲಲ್ಲಿ ಮಲಗಿದ್ದ. ಪಾಪ ಬಿದ್ದೋಗಿದ್ದಾನೆ ಅಂದ್ಕೊಂಡ್ವಿ. ಮುಂದೆ ಬೋರ್ಡ್ ಇದೆ, ಏನು ಇದು ನನ್ನ ಸ್ಲೀಪಿಂಗ್ ಟೈಮ್, ಕಾಯಿನ್ಸ್ ಹಾಕಿ ಡಿಸ್ಟರ್ಬ್ ಮಾಡಬೇಡಿ ಅಂತ ಬೋರ್ಡ್ ಹಾಕಿದ್ದ. ಅರ್ಥ ಆಯ್ತಲ್ಲ? ಕಾಯಿನ್ಸ್ ಹಾಕಿದ್ರೆ ಶಬ್ದ ಆಗುತ್ತಂತ ಒಂದು ನೋಟ್ ಹಾಕೋಗಂತ. ಅಷ್ಟು ಹೈಲಿ ಕ್ವಾಲಿಫೈಡ್ ಜನ ಆಗಿದ್ದಾರೆ ಇಲ್ಲಿ. ಜನ ಎಲ್ಲದಕ್ಕೂ ಟೆಕ್ನಾಲಜಿಯನ್ನು ಬಳಸ್ತಾರೆ. ಆಗಲೇ ದ್ರೋಣ ಬಂತು ನೋಡಿದ್ರೆ ನೀವು, ಏನು ಅದ್ಭುತವಾಗಿರ್ತಕ್ಕಂಥ ತಂತ್ರಜ್ಞಾನ ರೀ ಅದು. ಆವಾಗೆಲ್ಲ ಇಷ್ಟಿಷ್ಟತ್ರ ಏಣಿ ಹಾಕ್ಕೊಂಡು ಮೇಲೆ ಕೂತು ತೆಗಿತಿದ್ರು. ಮಧುಸೂದನ್ನು, ಚಿಟ್ಟಿ ಬಾಬು ಅಂತ ಎಲ್ಲ ಛಾಯಾಗ್ರಾಹಕರು ಏನಿದ್ರಲ್ಲ, ಭಾಳ ಹಳೆಯ ಛಾಯಾಗ್ರಾಹಕರು ಪಾಪ. ಎಷ್ಟು ಸುಂದರನಾಥ್, ಸುವರ್ಣ,
ಲ್ಯಾಡ್ರ್ಗಳು ಹಾಕ್ಕೊಂಡು ಮೇಲೆ ನಿಂತು ಹೊಯ್ಗೋಡಿ ಅವನಿಗೆ ರೋಪ್ ಕಟ್ಟಿ ಎಲ್ಲ ಬಿಡ್ತು. ಈಗ ಎಲ್ಲಂದ್ರೆ ಅಲ್ಲಿ ಬರುತ್ತೆ. ಅದ್ಭುತ ತಂತ್ರಜ್ಞಾನ. ಆದರೆ ಇದನ್ನು ಕ್ರೈಮ್ಗೂ ಬಳಸೋಕೆ ಶುರು ಮಾಡಿದ್ರೆ ಕಷ್ಟ. ಹೊಯ್ ಅಂತ ದ್ರೋಣ ಇಲ್ಲಿ ಬಂದಾಗ ಅದ್ರಾಗ ಒಂದು ಬುಲೆಟ್ ಬಂದು ಡುಮುಕ್ ಅಂತ ಒಳ್ಳೆ ಟೈಂಗ್ ಅಂತ ಹೊಸ ಮುಂದೊಂದು ದಿವಸ ಇದನ್ನು ಬ್ಯಾನ್ ಮಾಡಿದರೆ ಇಲ್ಲಿ ಹತ್ತಿರ ಹೋಗಿರ್ತೀವಿ ಮಗನ ಅಲ್ಲಿಂದಲೇ ಬುಲೆಟ್ ಹೊಡಿತೀವಿ ನೀವು ಹೋಗ್ಬಿಡೋದು ಅಲ್ಲೇ ಅಂತೂ ಟೈ ಅನಿಸ್ಬಿಟ್ಟು ಅವನು ಅಂದರೆ ಅದಕ್ಕೆ ನಾನು ನಿನ್ನೆ ಅದಕ್ಕೆ ಇದು ದ್ರೋಣ ಕ್ಯಾಮ್ರಾ ಅಂತ ಹೇಳಿದ್ರು. ಅದಕ್ಕೆ ಇದು ದ್ರೋಣಾಚಾರ್ಯ, ಅದನ್ನು ಕಂಟ್ರೋಲ್ ಮಾಡೋರು ಭೀಷ್ಮಾಚಾರ್ಯ ಅಂತ. ಅದಕ್ಕೆ ದ್ರೋಣ ಬಂತು ಭೀಷ್ಮಾಚಾರ್ಯ ಕರ್ಕೊಳ್ರಿ ಅಂತ ಮಾಮನಿಗೆ ಜ್ಞಾಪಕ ಮಾಡಿದ್ದೆ. ಅದಕ್ಕೆ ಸ್ನೇಹಿತರೆ, ತಂತ್ರಜ್ಞಾನಗಳನ್ನು ನಾವು ಕೆಟ್ಟದಕ್ಕೆ ಬಳಸ್ತಾ ಇದ್ದೀವಿ. ಹೌದಾ? ವಾಟ್ಸಪ್ ಎಂಥ ಅದ್ಭುತ, ಒಂದು ಕ್ಷಣದಲ್ಲಿ ಹೋಗುತ್ತೆ ಅಲ್ಲಿಗೆ. ಆದರೆ ನಾವೇನು ನೋಡ್ತಿದ್ರಲ್ಲಿ ನೋಡಬಾರ್ದನ್ನು ನೋಡ್ತೀವಿ. ಎಲ್ಲೋ ರುಂಡ ಕಟ್ ಮಾಡಿರೋದು, ಎಲ್ಲೋ ರೇಪ್ ಆಗಿರೋದು ತೋರಿಸಿದ್ದು ನೋಡಿದ್ದೆ, ಟಿ ವಿಲೇ ನೋಡಿರ್ತೀವಿ, ಮತ್ತದನ್ನು ವಾಟ್ಸಪ್ಪಿಗೆ ಕಳಿಸ್ತಾರೆ. ಅದಕ್ಕೆ ದಯವಿಟ್ಟು ವಾಟ್ಸಪ್ಗಳಿಂದ ದೂರ ಇರಿ, ಕೈಯಲ್ಲಿ ಬುಕ್ಸ್ ಇಡೀರಿ. ಎಂಥ ಆನಂದ ಆಗುತ್ತೆ ಗೊತ್ತಾ. ಲಾಫ್ಟರ್ ಈಸ್ ದಿ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರೆ. ನಿಮಗೆಲ್ಲ ಬೆಂಗಳೂರಿಗೆ ಬಹಳ ಹೆಲ್ತ್ ಕಾನ್ಷಿಯಸ್ ಅಪ್ಪ. ಏನು ವಾಕ್ ಮಾಡ್ತೀರಿ, ಏನು ಫ್ರೂಟ್ಸ್ ತಿಂತೀರಿ, ನಮ್ಮ ಕಡೆ ಇಲ್ಲ. ವಾಕಿಂಗ್ ಬೇಕಾಗಿರೋದು ಗಂಡಸರಿಗೆ ಮಾತ್ರ, ಹೆಣ್ಮಕ್ಳಿಗೆ ಬೇಕಿಲ್ಲ. ಅವ್ರ ಆರೋಗ್ಯಶಾಲಿಗಳು, ಅವ್ರಿಗೆ ಮಾತೇ ಟಾನಿಕ್, ಅವ್ರ ನಗುನೇ ಅವ್ರ ಹೆಲ್ತ್ ಮೆಡಿಸಿನ್. ನೋಡಿ ಅಕ್ಕಪಕ್ಕದಲ್ಲಿ ಕೂತು ಎಷ್ಟು ನಗ್ತಿದ್ದಾರೆ. ಈ ಗಂಡಸರು ಕೂತಿರೋದು ತಮ್ಮ ಹೆಂಡತೀರು ಕೂತಿದ್ದಾರೆ ಅಂತೆ ತಿಳ್ಕೊಳ್ಳಿ ವೀರೇಶ್ ಅವರೇ. ಹೆಣ್ಣು ಮಕ್ಕಳು ಎದ್ದೋದ್ರೆ ಇವರು ಕದಲಲ್ಲ, ಹೊರಟೆ ಅವರಿಂದ. ಅವ್ರಿಗಿಂತ ಮುಂಚೆನೆ ಈಗಲೂ ಎಷ್ಟೋ ಜನ ಹೆಂಡ್ತಿನ ಬಿಟ್ಟು ಅಲ್ಲೋಗಿ ನಿಂತಿರ್ತಾರೆ. ಅಯ್ಯೋ ಎಷ್ಟೊತ್ತಿಂದ ಕೇಳ್ತೀಯ, ಎಳೆ 1 ಗಂಟೆಯಿಂದ ಕೂತಿದ್ಯಾ, ಅಯ್ಯೋ ಇರ್ರಿ ದಿನ ಇರೋದೇ ನಿಮ್ಮದು. ಇವಳು ಇಲ್ಲೇನೆ ಅರ್ಧ ಗಂಟೆಗೆ ಒಂದು ಸರಿ ತೋರಿಸಿದ್ರೆ ನೋಡ ಟೈಮ್ ನೋಡ, ಆಮೇಲೆ ಜಾಮ್ ಆಗುತ್ತೆ ಎಳೆ ನೋಡೋದೇ ಬಿಟ್ಬಿಡ್ತಾಳೆ ಅವಳು. ಆದರೂ ಯಾವಾಗಾದರೂ ಒಂದು ಸಾರಿ ನೋಡಿದ್ರೆ ಸಾಕು ಇವಳನ್ನೇ ನೋಡ್ತಿರ್ತಾನೆ. ಏನು ಹೇಗೆ ಇನ್ನು ದಿನ ನೋಡ್ತೀಯ ಪ್ರಾಣೇಶನ ಬುದ್ಧಿಲ್ಲ ಎಳೆ ಮೇಗ. ಸ್ಮಾಲ್ ಬ್ರೇಕ್ ನಂತರ ವೀಕೆಂಡ್ ಕಾಮಿಡಿ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಏನು ಆಸ್ಪತ್ರೆಗಳು, ಅದು ಏನು. ಇನ್ನು ಕೆಲವರಂತೂ ಡಾಕ್ಟ್ರನ್ನು ಡೈರೆಕ್ಟ್ ನೋಡೋ ಹಾಗಿಲ್ಲ, ಫಸ್ಟ್ ರಿಸೆಪ್ಷನ್ ಹತ್ರ ಎಲ್ಲ ಹೇಳಬೇಕು. ಅವಳು ಏನು ಕೇಳಲ್ಲ, ಒಂದು ಇಬ್ಬರನ್ನ ಕೇಳ್ತಾಳೆ, 4 ಬೇಜಾರು. ಹೇಳಿ ಸರ್ ಏನೋ, ಶರ್ಟ್ ಬಿಚ್ಚಿ ಅಲ್ಲಿ ಕೂತ್ಕೊಳ್ಳಿ. ಪಾಪ ಶರ್ಟ್ ಬಿಚ್ಕೊಂಡು ಹಿಂಗೆ ಕಂಗಳು ಇಟ್ಕೊಂಡು ಕೂತ್ಕೊಬಿಟ್ಟು ಬಂದವ್ರನ್ನೆಲ್ಲ ಶರ್ಟ್ ಬಿಚ್ಚಿಸೋದು, ಶರ್ಟ್ ಕಂಗಳು ಇಟ್ಟರೆ ಕೂರಿಸೋದು, ಎಕ್ಸ್ರೇ, ಬ್ಲಡ್, ಯೂರಿನ್ ಎಲ್ಲ ಟೆಸ್ಟ್. ಡಾಕ್ಟ್ರ್ ಆಮೇಲೆ ಬಂದು ಒಬ್ಬೊಬ್ಬರೇ ಶರ್ಟ್ ತಗೊಂಡು ಹಿಂಗೆ ಏನು ಸರ್ ನಮಸ್ಕಾರ ಸರ್ ಎಕ್ಸ್ರೇ ಆಯಿತಾ, ಆಯ್ತು. 5ನೇ ಪೇಷಂಟ್